बोलो भारत माता की, कांग्रेस पार्टी की, सोनिया गांधी की, मल्लिकार्जुन खड़गे की, राहुल गांधी की, सिद्धरामैया की। ಆಯ್ತು 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 ಆಯ್ತು. ಆಯ್ತು, ಲೈವ್ ಹೋಗ್ತಾ ಇದೆ. ಆಯ್ತು 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 ಬಂದವಳೆ. ವೇದಿಕೆಯಲ್ಲಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸರ್ಕಾರವನ್ನ ತರಲಿಕ್ಕೆ ನಮ್ಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಂತ ರಾಜ್ಯಸಭಾ ಸದಸ್ಯರು, ಹಿರಿಯರಾದಂತ ರಣದೀಪ್ ಸಿಂಗ್ ಸುರ್ಜಿವಾಲಾರವರೇ, ವೇದಿಕೆಯಂತ ನಮ್ಮ ಗೃಹ ಸಚಿವರೇ, ಎಲ್ಲ ಹಿರಿಯ ನನ್ನ ಮಂತ್ರಿಮಂಡಲದ ಎಲ್ಲ ನನ್ನ ಸಹೋದ್ಯೋಗಿಗಳೇ, ನಮ್ಮ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯಗಳೇ, ನಮ್ಮ ಕೆಪಿಸಿಸಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಜಿಲ್ಲಾ ಅಧ್ಯಕ್ಷಗಳೇ, ಮಾಜಿ ಶಾಸಕರುಗಳೇ, ಮುಖ್ಯವಾಗಿ ಈ ಬೃಹತ್ ಐತಿಹಾಸಿಕ ಸಮಾವೇಶಕ್ಕೆ ಪಾಲ್ಗೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ತಾ ಇರುತ್ತ ಎಲ್ಲ ಕಾರ್ಯಕರ್ತರೇ, ಬಂಧು ಭಗಿನಿಯರೇ, ಸೋದರ ಸೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಈ ದಿನ ಸ್ವಲ್ಪ ಶಾಂತಿ ಇರಬೇಕು. ನಾನೇನು ಹೇಳ್ತೀನಿ ಕೇಳಬೇಕು. ಕೆಂಗೇರಿ ಬಿಡದಿಯಿಂದ ಹೇಳ್ಕೊಂಡು ಬಂದಿದ್ದೀನಿ ಮೈಸೂರು ಗಂಟ. ಯಾರು ಗಲಾಟೆ ಮಾಡದೆ ಕೇಳೋರೆ, ಈಗೂ ಕೇಳಬೇಕು. ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರೋ. ಕೈ ಮುಗಿತೀನಿ, ಸುಮ್ಮನೆ ಇರಬೇಕು. ಈ ದಿನ ಬ್ರಿಟಿಷರ ವಿರುದ್ಧ ಆಗಸ್ಟ್ 9ನೇ ತಾರೀಕು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡ್ಕೊಂಡು ಬಂತು. ಅಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಾವು ಮಾಡಿದೋ. ಇದೇ 9ನೇ ತಾರೀಕು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ಗಣಿ ದೊರೆಗಳ ವಿರುದ್ಧ, ಈ ದೇಶದ ಲೂಟಿಯನ್ನ ಹೊಡಿತಾ ಇರೋದ ವಿರುದ್ಧ 15 ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿನ ಆಗಸ್ಟ್ 9ನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡ್ದು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದೋ. ಇಂದು NDA, ಬಿಜೆಪಿ
ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ, ಈ ಬಡವರ ಕಲ್ಯಾಣವನ್ನು ಉಳಿಸಲಿಕ್ಕೆ, ನಮ್ಮ 5 ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಮಾಡಬೇಕು ಅಂತ ಹೊರಟಿರುವಂತ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಈ ಚಳವಳಿಯನ್ನ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಹುಡುಗ್ರ ಸೊಮ್ನೇರಲ್ಲಿ ಕಾರ್ಯಕರ್ತರು, ಆ ಮೀಡಿಯಾ ಅವ್ರು ತೊಂದರೆ ಮಾಡಬೇಡಿ. ಮೀಡಿಯಾಕ್ಕೆ ತೊಂದರೆ ಮಾಡಬೇಡ, ಸುಮ್ಮನೆ ಇರಯ್ಯ. ಅವ್ರು ಹೊರಗಡೆ ಕಳಿಸ್ತಾ ಇದ್ದಾರೆ, ನೀನ್ ಕೈ ಮುಗಿದೀನಿ, ಸುಮ್ಮನೆ ಇರೋ, ನೀನ್ ಕೈ ಮುಗಿತೀನಿ. ಪಾಪ ಅವರೆಲ್ಲ ಹೊರಗಡೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ, ಸುಮ್ಮನೆ ಇರು. ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ಪಾದಯಾತ್ರೆ ಜನತಾದಳದವರು ಬಿಜೆಪಿಯವರು ಸೇರಿ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಅಲ್ಲ ಇದು. ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಪಾಪ ವಿಮೋಚನೆ ಯಾತ್ರೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮ ಯುದ್ಧ. ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ಪಾದಯಾತ್ರೆ ಜನತಾದಳದವರು ಬಿಜೆಪಿಯವರು ಸೇರಿ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಅಲ್ಲ ಇದು. ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಪಾಪ ವಿಮೋಚನೆ ಯಾತ್ರೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮ ಯುದ್ಧ, ನಮ್ಮದು ಅನ್ಯಾಯದ ವಿರುದ್ಧ ನ್ಯಾಯ ಯುದ್ಧ, ಅಸತ್ಯದ ವಿರುದ್ಧ ಸತ್ಯ ಯುದ್ಧ. ಅದನ್ನ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ನಿಮಗೆ ಸಂವಿಧಾನವನ್ನು ತಂದುಕೊಟ್ಟು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು, ಎಲ್ಲ ವರ್ಗದ ಜನರಿಗೆ ರಕ್ಷಣೆಯನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ಈ ಒಂದು ಜನ ಆಂದೋಲನ ಕಾರ್ಯಕ್ರಮ ಈ ರಾಜ್ಯದ ನಮ್ಮ ಜನತೆಯ ರಕ್ಷಣೆಗೋಸ್ಕರ, ನಮ್ಮ ಸಂವಿಧಾನದ ರಕ್ಷಣೆಗೋಸ್ಕರ ಬಿಜೆಪಿ ಜನತಾದಳದವರು ಏನು ನಾವು ಅಧಿಕಾರಕ್ಕೆ ಬಂದಿದ್ದೇವೆ, 136 ಸೀಟು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಏನು ಬಂದಿದೆ, ಈ ಸರ್ಕಾರವನ್ನ 10 ತಿಂಗಳಲ್ಲಿ ತೆಗೆದುಹಾಕ್ತೀವಿ ಅಂತ ಹೇಳಿ ಏನು ಒಂದು ಹೋರಾಟ, ಒಂದು ಹುನ್ನಾರ ನಡೀತಾ ಇದೆ. ಈ ಬಡವರಿಗೋಸ್ಕರ ನಾವೇನು ರಕ್ಷಣೆಯನ್ನು ಕೊಟ್ಟು, ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕನ್ನ ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಇದನ್ನ ನಾವು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಿಮ್ಗೆಲ್ಲ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜೇಂದ್ರ, ನೀವು 170, 180 ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಕುಮಾರಸ್ವಾಮಿ, ನಿನ್ನ ಮುಖಂಡತ್ವದಲ್ಲಿ 19 ಸೀಟ್ ಮಾತ್ರ ಗೆಲ್ತು. ಈ ಡಿ.ಕೆ. ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ.
ಈ ಬ್ರಿಟಿಷ್ ಅವರು 200 ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಕ್ಕಾಗ್ಲಿಲ್ಲ. ನಿನ್ನ 19 ಸೀಟು ಈ ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ. ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನ್ಗೆ? ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರು ಇದ್ದಾರೆ. 1,80,00,000 ಜನ ಮತದಾರರು ಏನು ಮತವನ್ನ ಕೊಟ್ಟಿದ್ದಾರೆ. ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇತಿಹಾಸ ಗೊತ್ತಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಂದಿರಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಅವಕಾಶ ನಿನಗೆ ಸಿಕ್ಕುದಿಲ್ಲ, ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ. ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ, ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು, ಜನತಾದಳವರು ಮಾಡಿಕೊಟ್ರು. ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿ ಯಾತ್ರೆ ನಡೀತು ಕಾಂಗ್ರೆಸ್. ಎಸ್.ಎಂ. ಕೃಷ್ಣರವರು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದವರೆಗೂ. ರಾಹುಲ್ ಗಾಂಧಿ ಅವರು ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಮಗ್ರತೆಗೋಸ್ಕರ, ಈ ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ, ಯುವಕರಿಗೋಸ್ಕರ, ಭಾರತವನ್ನ ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ್, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದಿದ್ರು. ಇದೇ ಸಿದ್ದರಾಮಯ್ಯನವರು, ನಾವೆಲ್ಲ ಕಾಂಗ್ರೆಸ್ಸಿಗರು ಸೇರಿ ಈ ರಾಜ್ಯದ ಸಂಪತ್ತನ್ನ ಲೂಟನ್ನ ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡಿದ್ರು. ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ, ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟು ಪಾದಯಾತ್ರೆ ಮಾಡ್ದು. ಆ ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ, ಎಲ್ಲರೂ ಕೂಡ ಕೇಸ್ ಹಾಕ್ಸಿದ್ರಿ. ಕೋವಿಡ್ ನಪ ಹೇಳಿ ನಮ್ಮ ಇದನ್ನ ತಡೆ ಒಟ್ಟಿದ್ರಿ. ಆದ್ರೆ ನಿಮ್ಮ ಕೇಸಿಗೆ ಎದುರುಕೊಳ್ಳಿಲ್ಲ, ಈ ಪ್ರಾಣಕ್ಕೆ ಎದುರುಕೊಳ್ಳಿಲ್ಲ. ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ, ನೀರಿಗೂ ಹೆಜ್ಜೆ ಹಾಕುತ್ತೇವೆ, ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನ ನಾವು ಮಾಡ್ದೋ. ಈ ನಾಡಿನ ರೈತರಿಗೋಸ್ಕರ, ಈ ನಾಡಿನ ನೀರಿನ ರಕ್ಷಣೆಗೋಸ್ಕರ, ಈ ನಾಡಿನ ಜಲದಗೋಸ್ಕರ ನಾವು ಹೋರಾಟವನ್ನು ಮಾಡ್ದೋ. ನಿಮ್ಮ ಯಾತ್ರೆ ಎಂತಕ್ಕೆ? ಕುಮಾರಸ್ವಾಮಿ ಏನ್ ಹೇಳಿದ್ರು, GT ದೇವೇಗೌಡರು ಏನ್ ಹೇಳಿದ್ರು, ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರ್ಸೋನಿದ್ದೇನೆ. ಬಂಧುಗಳೇ, ಈಗಾಗಲೇ ನಾನು ಹೇಳ್ದಂಗೆ ನಮ್ಗೆ ಒಂದು ದೊಡ್ಡ ಅವಕಾಶವನ್ನ ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ. 2023ರಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ 43% ಮತವನ್ನ ಕೊಟ್ಟಿದ್ದೀರಿ. ಜನತಾದಳಕ್ಕೆ 9% ಮತವನ್ನ ಕೊಟ್ಟಿದ್ದೀರಿ. ಲೋಕಸಭೆಯಲ್ಲಿ 45% ಕೊಟ್ಟಿದ್ದೀರಿ. ಜನತಾದಳಕ್ಕೆ 5%. ಬಿಜೆಪಿ 1 ಸೀಟ್ ಇದ್ದೋ ನಾವು, ಈಗ ಬಿಜೆಪಿ 17 ಸೀಟ್ ಆಗಿದೆ. ಅವ್ರು 2 ಸೀಟ್ ಗೆದ್ದಿದ್ದಾರೆ. ನಾವು ಒಪ್ತೇವೆ, ಜನಪ್ರತಿನಿಧಿಗಳು
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ತೇವೆ. ಆದರೆ ನಾವು ಏನಾರು ನೀವು 10 ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ತೀನಿ ಅಂತ ಏನು ಭ್ರಮೆಯಲ್ಲಿದ್ದೀರಲ್ಲ, ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ. ಇವತ್ತು ತಮ್ಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಅನೇಕ ಭಾಷಣಗಳು ನಮ್ಮ ಲೀಡರ್ಗಳೆಲ್ಲ ಮಾತಾಡವ್ರೆ, ಅನೇಕ ಹಗರಣಗಳ ಬಗ್ಗೆ ಮಾತಾಡವ್ರೆ. ನಾನು ಹಗರಣಗಳ ಬಗ್ಗೆ ಮಾತಾಡಕ್ ಹೋಗುದಿಲ್ಲ. ನಾನು ಮೊನ್ನೆ ಮಂಡ್ಯದಲ್ಲಿ ಹೇಳಿದೆ, ಈ ಕೃಷ್ಣ ಬೈರೇಗೌಡ ನಂಬೇಡಿ, ಈ ನಮ್ಮ ಪ್ರಿಯಾಂಕಾ ಖರ್ಗೆ ನಂಬೇಡಿ, ಸತೀಶ್ ಜಾರಕಿಹೊಳಿ ನಂಬೇಡಿ, ಜಾರ್ಜ್ ನಂಬೇಡಿ, ಸಿದ್ದರಾಮಯ್ಯನೂ ನಂಬೇಡಿ, ನನ್ನೂ ನಂಬೇಡಿ, ಯಾರು ನಂಬೇಡಿ. ನಮ್ಮ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ, ಕುಮಾರಸ್ವಾಮಿ ಮೇಲೆ, ಯೋಗೇಶನ್ ಮೇಲೆ, ಯತ್ನಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರಲಿ, ನಮ್ಮೇಲೆ ನಂಬಿಕೆ ಹೋಗ್ಬೇಡಿ ಅಂತ ಹೇಳಿದೆ. ನೀವು ಅದನ್ನ ನೋಡ್ಬೇಕು. ದಯವಿಟ್ಟು ಮಿಸ್ಟರ್ ಮತ್ತಿಕಟ್ಟಿ ಏನ್ ಹೇಳ್ತಾರೆ ನಮ್ಮ ಕುಮಾರಣ್ಣ ಕೇಳೋಣ. ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ, ದಯವಿಟ್ಟು ಕೇಳೋಣ. ದಯವಿಟ್ಟು ತಾವು ತೋರಿಸ್ಬೇಕು. ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲುವಿನಲ್ಲಿ ಅವ್ರ ತೀರ್ಮಾನ ತಾವು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನ್ ಮಾಡ್ತೀವಿ? ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೆ ನೋವಾಗಿದೆ. ಸ್ಥಳೀಯ ನಾಯಕರ ಅಭಿಪ್ರಾಯ ಪಡೆದಿಲ್ಲ. ಮೊದ್ಲು ನಮ್ಮ ನಾಯಕರು ಮಾತಾಡ್ತೀವಿ, ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ. ನಮ್ಮ ಕೋರ್ ಕಮಿಟಿ ತೀರ್ಮಾನದಲ್ಲಿ ನಮ್ಮ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ. ಅವ್ರನ್ನು ಕೂಡ ಒಪ್ಪಿಸ್ಬೇಕು, ಅವ್ರು ಒಪ್ಬೇಕು. ಜನಗಳ ತೀರ್ಪು, ಜನಗಳ ಅಭಿಪ್ರಾಯಕ್ಕೆ ನಾವೆಲ್ಲರೂ ಕೂಡ ಮನ್ನಣೆ ಕೊಡಬೇಕು. 5 ನಿಮಿಷದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಮೇಕೆದಾಟಿಗೆ ಶಂಕುಸ್ಥಾಪನೆ ಇರ್ತಕ್ಕಂಥದ್ದಷ್ಟೇ ಅಲ್ಲ, ಮೇಕೆದಾಟಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇಲ್ಲಿದ್ದೇವೆ ನಾವು 5 ಜನ ಮಂತ್ರಿಗಳು, 4 ಜನ ಮಂತ್ರಿಗಳು. ಒಂದು ರಾತ್ರಿನೂ ಎಲ್ಲ ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಹುಚ್ಚರು ಹೇಳಬೇಕು ಅದನ್ನ. 24 ಗಂಟೆ ನಾನು ಮೇಕೆದಾಡ್ತಿರ್ತೀನಿ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದ್ರೂ ಒಂದ್ ಕಡೆ ತೋರಿಸಿ ನೀವು. ಮಾನ ಮರ್ಯಾದೆ ಇದೆ ಅವನಿಗೆ. ಕಾಸ್ಗೋಸ್ಕರ ಎರಡಾದಿನೋದಕ್ಕೆ ನಾವು ದೇವೇಗೌಡ ಹುಟ್ಟಿಲ್ಲ, ನಮ್ಮ ಅಪ್ಪ ಅದು ಕುಡಿಸ್ಲಿಲ್ಲ. ಏನ್ ತಿಳ್ಕೊಂಡಿದ್ದಾನೆ? ಏನ್ ತಿಳ್ಕೊಂಡಿದ್ದಾನೆ? ಏನ್ ತಿಳ್ಕೊಂಡಿದ್ದಾನೆ? ಅವನೊಬ್ಬ ಇಡಿ ಅಂತ ಏನ್ ತಿಳ್ಕೊಂಡಿದ್ದಾನೆ ದೇವೇಗೌಡನ? ಹುಟ್ಟು ನಮ್ ಜೀವನ ಮೇಲೆ ಹೋರಾಟ ಮಾಡ್ಕೊಂಡ್ ಬಂದ್ರು. ಶೋಭಾ ಕರಂದ್ಲಾಜೆ ನನ್ನ ಮನೆ ಬಾರಿ ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ, ನನ್ ಮಂತ್ರಿ ಮಾಡು ಅಂತ ಭಿಕ್ಷೆ ಬಿಡು ನನಗೆ ಹೇಳ್ತಾನೆ. ನಾನು ಹೂ ಇಸ್ ದಟ್ ನಾನ್ಸೆನ್ಸ್? ಶಿವಕುಮಾರ್ ಅವರೇ, ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ. ಯಾವುದೋ ಮಾಡಬಾರ್ದು ಅಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಕುಣಿಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ. ಮಾನ್ಯ ಶಿವಕುಮಾರ್ ಅವರೇ, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ. ಶಿವಕುಮಾರ್ ಅವರೇ, ನಿಮ್ಮನ್ನ ಇನ್ನು ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೇ ಇದ್ದ ನನ್ನ ಯಡಿಯೂರಪ್ಪ ನೀವು ಕರೆಬೇಡಿ. ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ 12 ವರ್ಷ ಆಯತ್ತಂತೆ. ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು. ದುರ್ಯೋಧನ ಕುಮಾರಸ್ವಾಮಿ ಅವರ ಮನೆದೇವರಾಗಿರ್ಬೇಕು. ಯಾಕಂದ್ರೆ ದುರ್ಯೋಧನನ ಪಾತಕ, ಆತನ ಲಾಂಛನ ನಾಗರಹಾವು. ವಿನಾಶವೇ ದುರ್ಯೋಧನನ ಸಂಕಲ್ಪ. ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶಕೋರನ ಬಾಯಲ್ಲಿ ವಿಕಾಸಿದ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತ ಮಾತು. ಕುಮಾರಸ್ವಾಮಿ ಅವರ ಚರಿತ್ರೆನೇ ಹಾಗೆ ಸ್ವಾಮಿ. ನಂಬಿದವರನ್ನ ಮುಗಿಸುವಂತಹದ್ದು, ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಪಿತ್ರಾರ್ಜಿತ ಆಸ್ತಿ ಹೇಳಕ್ಕೆ ಇಚ್ಛೆ ಪಡ್ತೇನೆ.
ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ನಾನೇನ್ ಮಾತಾಡ್ಬೇಕು ಅನ್ನೋದನ್ನ ದೇವೇಗೌಡರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ. ನಾಡಿನ 6.5 ಕೋಟಿ ಜನ ಎಲ್ಲವನ್ನ ನೋಡಿದ್ದಾರೆ. ವಾಸ್ತವಿಕ ಸತ್ಯಾಂಶವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ. ಅವರು ಮಾಡಿದಂತ ಎಲ್ಲ ಹಗರಣಗಳನ್ನ, ಕೆಲವು ಅಂಶಗಳನ್ನ ಬಯಲು ಮಾಡಿದ್ದೇನೆ. ಬರುವಂತ ದಿವಸಗಳಲ್ಲಿ ಇನ್ನು ಅನೇಕ ಏನು ನಾವು ಸತ್ಯ ಹರಿಶ್ಚಂದ್ರ ನಮ್ಮ ಮನೆ ಹುಟ್ಟಿದ್ರು ಅನ್ನೋ ರೀತಿ ಮಾತನಾಡ್ತಾರಲ್ಲ ಅಪ್ಪ ಮಕ್ಕಳು, ಅದಕ್ಕೆ ಏನೇನ್ ಮಾಹಿತಿಗಳನ್ನ ಇನ್ನೂ ಹೆಚ್ಚು ಕೊಡ್ಬೇಕಾಗಿದೆಯೋ ಹಂತವಾಗಿ ಕೊಡ್ತೇನೆ. ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ, 2,500 ಕೋಟಿ ರೂಪಾಯಿ ಸಜ್ಜೆ ಮಾಡಿಡ್ರಂತ. ನಾಡ್ಡಾರ ಮನೆ ಕರ್ಕೊಂಡು ಹೋಗ್ತೀವಿ, ಅಮಿತ್ ಶಾ ಮನೆ ಹಿಂಗೆಲ್ಲ ನಡೀತಾವು. ಅದು ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರ್ತದ ಹೇಳುವಲ್ಲ. ವಿಜೇಂದ್ರ ಏನೇನೋ ಕರೋನಾದಾಗ ಎಟ್ಟು ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ. ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನು ಮಹತ್ವ ಇಲ್ಲ. ಮತ್ತ ಯಡಿಯೂರಪ್ಪನವ್ರಿಗೆ ಇಳಿಸ್ಲಕ್ ಕಾರಣ ಯಾರು? ವಿಜೇಂದ್ರ. ಎದಕ್ಕೆ ಬಂದ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ. ಎಲ್ಲ ಹಸ್ತಕ್ಷೇಪ ಮಾಡ್ಯಾನ. ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ. HK ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು ವರದಿ ಕೊಟ್ಟಾರೆ. ಎಷ್ಟು ಬಡವರ ರೊಕ್ಕ ತಿಂದಾರ, ಮಾಸ್ಕ್ದಾಗ ಎಷ್ಟು ತಿಂದಾರ ಎಲ್ಲಾನು ತನಿಖೆ ಹಾಕಿ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ, ಎಲ್ಲಾ ಭ್ರಷ್ಟಾಚಾರ ವಿರುದ್ಧನು ತನಿಖೆ ಆಗ್ಬೇಕು. ಅದು ಯಾವುದೇ ಇವತ್ತು ಹೇಳ್ತಾರ ಇದ್ರಲ್ಲಿ ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ, ಅವ್ರೇನ್ ಹೇಳ್ತಾರೆ, ನಿಮ್ದು ಬೋವಿ ಇದರಲ್ಲಿ ಹಗರಣ ಆಗಿದೆ, ತಾಂಡಾ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ. ತೆಗೀರಪ್ಪ. ಹಂಗಾದ್ರೆ ಎಲ್ಲಾರ್ದು ತುಡುಗುರ್ದು ಎಲ್ಲಾರ್ದು ಹೊರಗೆ ಬರಲಿ. ನಾ ಹೈಕಮಾಂಡಕ್ಕೂ ಹೇಳ್ತೇನೆ, ಇಂಥ ಭ್ರಷ್ಟ ಕುಟುಂಬವನ್ನ BJP ಅಧ್ಯಕ್ಷರಾಗಿ ಮುಂದುವರಿಸಬೇಕಾ? ಹಾಗಾದ್ರೆ ನರೇಂದ್ರ ಮೋದಿ ಅವರು ಇವತ್ತೇನು ದೇಶದ ಜನರಿಗೆ ಏನ್ ಹೇಳ್ತಾರ, ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಭ್ರಷ್ಟಾಚಾರನೇ ಯಾರು ವಿಜೇಂದ್ರ ಅದಾನೆ. ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ. 45 ರೂಪಾಯಿದ ಮಾಸ್ಕ್ ಯಡಿಯೂರಪ್ಪನವ್ರ, ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಮ್ಗೆ ಗೊತ್ತಿಲ್ಲ. 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ. ಉದ್ಧಾರ ಮಾಡಿದ್ರಿ ನೀವು ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡಿನ ಅಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಿಲ್ಲ ನೀವು? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ. ಒಂದು ಪರ್ ಡೇ ಎಷ್ಟು? 20,000 ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ ಎಲ್ಲ. ಎಷ್ಟು 1,000 ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗ. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ ನೋಡ್ರಿ, ಒಂದು ದವಾಖಾನೆಯಾಗ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಕುಮಾರಸ್ವಾಮಿಗೆ ಇನ್ನೂ ಹೇಳ್ತಾರ್ರಿ, ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ. ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ದೇನೆ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು. ಗೆದ್ರ ಮಾತ್ರ ನನ್ನಿಂದ, ಸೋತ್ರ ಇನ್ನೊಬ್ಬನಿಂದ, ಸಕ್ಸಸ್ಗೆಲ್ಲ ನಾನ್ ಕಾರಣ, ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದ್ರೆ ಕುಮಾರಸ್ವಾಮಿ ಮೂರ್ಖತನ ಇದು. ಕುಮಾರಸ್ವಾಮಿ ಈಗ ಕೇತನಹಳ್ಳಿ ಕಟ್ತಾ ಇದ್ದಾನಲ್ಲ, ಅದೆಲ್ಲ ದಲಿತರ ಭೂಮಿ ಹಿಂದೆ. ಅವನು ದಲಿತರ ಭೂಮಿನ ಕಬಳಿಸಿರೋದು. ಆಳೆತ್ತರದ ಗೋಡೆ ಕಟ್ತಾ ಇದ್ರಲ್ಲ ಈಗ, 20 ಅಡಿ 20-25 ಅಡಿ ಕೋಟೆ ಕಟ್ಕೋತಾ ಇದಾರೆ, ಟಿಪ್ಪು ಸುಲ್ತಾನ್ ಕೋಟೆನ. ಅದು ಕುಮಾರಸ್ವಾಮಿ ಅವ್ರು ಕಟ್ತಾ ಇರೋದು. ನಾನು ಈಗ ಅವ್ರಿಗೆ 108 ಕ್ಷೇತ್ರ ಇದೆ. ನಾನು ಮೊದ್ಲೇ ಹೇಳಿದ್ದೆ, ಕುಮಾರಸ್ವಾಮಿ ಕೊಕ್ರೆ ಇದೆ. ಹಾಗೆ ಎಲ್ಲಿ ಬೇಕಾದ್ರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ. ಬಹಳ ಜನ ನೊಂದೋಗಿದ್ದಾರೆ. ಇವ್ರಿಗೇನಂದ್ರೆ ಈಗ ಮೊದ್ಲು ರಾಮನಗರ ಹಿಡಿದ್ರು, ಚನ್ನಪಟ್ಟಣಕ್ಕೂ ಬಂದ್ರು. ಜಿಲ್ಲೆಯಲ್ಲಿ ಯಾರು ಇಲ್ಲ, ಇವರಿಬ್ರೆ ಅಪ್ಪ ಮಗನ್ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮಗಿರಿಲಿ ಇಟ್ಕೋಬೇಕು ಅನ್ನೋದು ಅವ್ರ ಉದ್ದೇಶ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವಾಗ್ಲೂ ಗಾಳಿಯಲ್ಲಿ ಗುಂಡೊಡೆಯರಲ್ಲಿ ನಿಸೀಮರು. ಎಲ್ಲರ ಹತ್ರ ಆಟ ಆಡ್ದಂಗಿಲ್ಲ, ಆಟ ಆಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್. ಇದುವರೆಗೂ ಬೇರೆ ಬೇರೆಯವ್ರಿಗೆ ತೋರಿಸ್ತೀನಿ, ಬಿಚ್ಚಿಡ್ತೀನಿ. ಅದೇನ್ ಬಿಚ್ಚಿಡ್ತೀಯಪ್ಪ? ಬಿಚ್ಚಿಡು. ಅದ್ಯಾವ್ದ 5 ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದ್ದಲ್ಲಪ್ಪ, ಹಂಗಲ್ಲ. ಬಿಚ್ಚಿಡ್ತೀನಿ ಅಂದಲ್ಲ, ಅಲ್ಲೆಲ್ಲ ಬಿಚ್ಚಿಡ್ತಿದ್ರಲ್ಲ, ಅಲ್ಲಿ ಬಿಚ್ಚಿಟ್ಟಂಗಲ್ಲ. ಅದೇನ್ ಬಿಚ್ಚಿಡ್ತೀನಿ ಅಂತಿದ್ದೀರಪ್ಪ? ಬಿಚ್ಚಪ್ಪ. ಪಾಪ ನಿಮ್ಮ ಅಶ್ವಥ್ ನಾರಾಯಣದು ಇವತ್ತು ಎಂತೂ ತಿಂದಿದೀವಿ ಅಂತ ಏನ್ ಹೇಳಿದ್ರಲ್ಲ, ಮಾಡಿರೋದು ನೋಡಿದೀವಿ ಅಂತ. ಇಲ್ಲಿ ನೋಡಿ ಮಾಡಿರೋದು, ತಿಂತಾ ಇರೋದು ನಾನಲ್ಲ, BMS ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಟ್ರಸ್ಟ್ ಇತ್ತು 1954ನೇ ಇಸ್ವಿ. ಟ್ರಸ್ಟ್ ಬಡ ಮಕ್ಕಳಿಗೆ ವಿದ್ಯೆ ಕೊಡ್ಲಿಕ್ಕೆ ಇಟ್ಟು ಬಂದಂತ ಟ್ರಸ್ಟ್ ಇವತ್ತು ಯಾರು ತಿಂತಾ ಇದ್ದಾರೆ ನೋಡಿ. ಅಶ್ವಥ್ ನಾರಾಯಣಿಗೆ ಕೇಳಿ, ಕಾಪಿ ಕೊಡ್ತೀನಿ. ಇದೆಲ್ಲ ಯಾರ ಜೊತೆ ಕೂತ್ಕೊಂಡು ಬಗಿತಾ ಇದ್ದಾರೆ ತಿನ್ನೋದಕ್ಕೆ? ಟ್ರಸ್ಟ್ ಬರ್ಕೊಟ್ರಲ್ಲ ಈಗ,
ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡ್ಲಿಲ್ಲ. ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಬಳಸಿದಂತ ಪದ. ನಾನಿದನ್ನೆಲ್ಲ ಸುಲಭವಾಗಿ ಬಿಡೋನಲ್ಲ. ಪರ್ಸೆಂಟೇಜ್ ಸಿಸ್ಟಮ್ ತಂದವ್ರು ಯಾರು ಈ ರಾಜ್ಯದಲ್ಲಿ? ಅದೆಂತದೋ ಹೇಳ್ಕೊಂಡವ್ರಲ್ಲ 8% 10%. ಆ ಸಿಸ್ಟಮ್ ತಂದ ಪುಣ್ಯಾತ್ಮ ಪಿತೃ ಇದೇ ಯಡಿಯೂರಪ್ಪನವರಲ್ವೇ? ಈ 10% ಪಾಪ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಯೋಚನೆ ಬಂದಿರಲಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಹಾನುಭಾವ, ಅದರ ಜನಕ ಇವರು. ಹಲೋ, ಯಾವ ರೀತಿ ನಡೆಸಿದ್ದಾರೆ ತೋರ್ಸಿದ್ರೆ 1 ಗಂಟೆ ಆಯ್ತದೆ. ಇವ್ರದೆಲ್ಲ ಅರ್ಥ ಆಯ್ತಲ್ಲ, ಯೂಟರ್ನು ಇಂಥದೆಲ್ಲ ಇದೆ. ಸಭೆ ಆದ್ಮೇಲೆ ನಿಮ್ಗೆಲ್ಲ ತೋರಿಸ್ತೀವಿ, ಎಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ. ಯಾವ ರೀತಿ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಡೆ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟ್ ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದ್ ಹೇಳಿದ್ರು, ತಿರ್ಗಾ ಅದಂತೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನೀವು ಗಮನ ಇಟ್ಕೊಂಡಿರ್ಬೇಕು. ಇವತ್ತು ಏನೋ ಬಿಜೆಪಿ ಅವರಿಬ್ರು ಬಿಜೆಪಿಗೆ ಬ್ಯಾಕ್ ಸ್ಟಾಪ್ ನಾವು ಮಾಡಿದ್ವಾ? ಯಡಿಯೂರಪ್ಪಂಗೆ ಯಾರು ಬ್ಯಾಕ್ ಸ್ಟಾಪ್ ಮಾಡಿದ್ರು? ಇದೇ ಕುಮಾರಸ್ವಾಮಿ ಬ್ಯಾಕ್ ಸ್ಟಾಪ್ ಮಾಡಿದ್ರು. ಇವತ್ತು ನಮ್ಗಳ ಮೇಲೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹೇಳ್ತೀನಿ, 17 ಜನ ಇದ್ರು ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ, ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ನಾನು ಹೇಳ್ತೀನಿ, ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ, ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ, ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಚಲುವರಾಯ ಸ್ವಾಮಿ ಇರ್ಬೋದು, ಬೇರೆ ನಾಯಕರು BL ಶಂಕರ್ ಇಲ್ಲೇ ಇದ್ದಾರೆ, ಜಾಲಪ್ಪ ಇದ್ದಾರೆ, ನಮ್ಮ ಇವರು ರಾಯರೆಡ್ಡಿ ಇದ್ದಾರೆ. 17 ಜನ ಗೆದ್ದಿದ್ರು, ಒಬ್ರು ಕೂಡ ಅವ್ರ ಜೊತೆಲಿಲ್ಲ. ಯಾಕಿಲ್ಲ? ಯಾರು ರಾಜಕಾರಣ ಮಾಡ್ತಾರೆ, ಯಾರು ಬೆಳಿತಾರೆ, ಮುಂದಕ್ಕೆ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಅವ್ರನ್ನ ತೆಗೆದಾಕುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಕೊನೆ ಕಾಲ ಬಂದಿದೆ. ನಾನು ಹೆಚ್ಚಿಗೆ ಏನು ಹೇಳ್ಬೇಕಾದಿಲ್ಲ. ಇನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕು. ಒಂದು ತಿಳ್ಕೊಳ್ಳಿ, 2ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ. ಇಡೀ ಭಾರತ ನೋಡ್ತಾ ಇದೆ. ಅವ್ರನ್ನ ತೆಗಿಬೇಕು, ಅವ್ರ ಸಂಚು ಮಾಡಬೇಕು, ಅಸೂಯೆಯಿಂದ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ, ಸೋನಿಯಾ ಗಾಂಧಿ ಅವರ ನಾಯಕತ್ವ, ರಾಹುಲ್ ಗಾಂಧಿ ಅವರ ನಾಯಕತ್ವ, ನಾವೆಲ್ಲ ಸೇರಿ ಅವರ ಬೆನ್ನಿಗೆ ಇದ್ದೇವೆ. ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ, ಮುಖ್ಯಮಂತ್ರಿಗಳು ಪರಮೇಶ್ವರ್ ಇನ್ನ ಮಾತಾಡೋರಿದ್ದಾರೆ. ಒಂದು ಸಂದೇಶ ನಿಮಗೆ, ಇತಿಹಾಸ ಇದೆ. ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಂತ ಕೆಲಸವನ್ನ ನಾವು ಮಾಡ್ತೇವೆ. ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಇನ್ನ ಮುಂದಕ್ಕೂ ಕೂಡ ನಿಮ್ಮ ಬದುಕಿನಲ್ಲಿ, ಭಾವನೆಗಲ್ಲ, ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನ ತಂದಿದ್ದೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾವ್ದಾದ್ರು ಕಾರ್ಯಕ್ರಮ ಕೊಟ್ಟಿತ್ತಲ್ಲ, ಉಳುನ್ಗೆ ಭೂಮಿ, ಸೈಟು, ಮನೆ, ಯಾವ್ದಾದ್ರು ಕಾರ್ಯಕ್ರಮ, ಓಲ್ಡ್ ಏಜ್ ಪೆನ್ಷನ್ ತೆಗೆದಾಕಾಯ್ತಾ? ಹಂಗೆ ನಮ್ಮ 5 ಗ್ಯಾರಂಟಿಗಳನ್ನ ಯಾರು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅವ್ರ ಕೈಲೂ ಆಗುದಿಲ್ಲ, ನಾವು ತೆಗೆದಾಕೋದಿಲ್ಲ. ಈ ಮಾತನ್ನ ಹೇಳಿ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು, ಆ ತಾಯಿ ಏನು ಚಾಮುಂಡೇಶ್ವರಿ ಇದ್ದಾಳೆ, ಆ ಪಾರ್ವತಿ ದೇವಿ ಮೇಲೆ ತಾವೆಲ್ಲ ಏನು ಅನ್ಯಾಯ ಮಾಡ್ತಾ ಇದ್ದೀರಿ. ಒಬ್ಬ ಮುಖ್ಯಮಂತ್ರಿಗಳ ಹೆಂಡತಿ ಯಾವ ತರ ಮನೆಯಿಂದ ಈಚೆ ಬಂದಿದ್ದೇನ್ರಿ? ದೇವಸ್ಥಾನಕ್ಕೆ ಹೋದ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಹೆಣ್ಮಗಳು ದರ್ಶನವನ್ನ ಮಾಡ್ಕೊಂಡು ಬಂದಂತ ಒಬ್ಬ ಹೆಣ್ಮಗಳು. ನಮ್ಮನೆ ಹೆಣ್ಮಕ್ಳಾದ್ರೂ ಕೂಡ ಇವತ್ತು ಬಂದು ನಮ್ಮ ಜೊತೆ ಪ್ರವಾಸ ಮಾಡ್ತಾರೆ. ಮುಖ್ಯಮಂತ್ರಿ ಆದಾಗೂ ಕೂಡ ಒಂದಿನ ಬಂದು ಈಚೆ ಬರ್ಲಿಲ್ಲ. ಅಂತ ಹೆಣ್ಣುಮಗಳ ಬಗ್ಗೆ ತಾವು ಈ ರೀತಿ ಅಧಿಕಾರವನ್ನ
ದುರುಪಯೋಗ ಮಾಡ್ಕೊಂಡ್ರು ಅಂತ ಹೇಳಿ ಏನು ಕಳಂಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಸಾಧ್ಯ ಇಲ್ಲ. ಆ ತಾಯಿ ಚಾಮುಂಡಿ ಕ್ಷಮಿಸುವುದಿಲ್ಲ. ಮುಖ್ಯಮಂತ್ರಿಗಳು ಕ್ಷಮಿಸಬಹುದು, ಧರ್ಮಪತ್ನಿ ಕ್ಷಮಿಸಬಹುದು, ಆ ತಾಯಿ ಚಾಮುಂಡಿ ನಿಮ್ಮನ್ನ ಯಾರು ಕೂಡ ಕ್ಷಮಿಸುವುದಿಲ್ಲ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.